ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಮೊಬೈಲ್ಗಳ ಬಗ್ಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಈ ಮೊಬೈಲ್ ಅಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಮೊಬೈಲ್ ಬೈ ಮಾಡಬೇಕಾದ್ರೆ ಮೈನ್ ನೋಡೋದೇ ಏನು ಬಜೆಟ್, ಏನು ಫ್ಯೂಚರ್ ಇದೆ ಅಂತ ನೋಡ್ತಾರೆ. ಇದರಲ್ಲಿ ಈ ಮೊಬೈಲ್ ನಲ್ಲಿ ಫ್ಯೂಚರ್ ಮತ್ತೆ ಬಜೆಟ್ ಎರಡೂ ಸಹ ಮ್ಯಾಟರ್ ಆಗಿದೆ. ಆ ಎರಡು ಬ್ರಾಂಡ್ಗಳು ಯಾವುವಪ್ಪ ಅಂದ್ರೆ, ಮೊದಲನೇದಾಗಿ 4G ಮೊಬೈಲ್ ಆಗಿರುತ್ತದೆ. ಇದು ಸುಮಾರು 4,000 ರೂಪಾಯಿ ಒಳಗಡೆ ಆಸೋಪಾಸ್ ನಲ್ಲಿ ಇರ್ತದೆ. ಸುಮಾರು ಈ ತಿಂಗಳು ನಿಮಗೆ 12ನೇ ತಾರೀಕು ಅಂದ್ರೆ ನಾಡಿದ್ದು ಏನಾಗುತ್ತೆ ಅಂದ್ರೆ ಲಾಂಚ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಫ್ಲಿಪ್ಕಾರ್ಟ್ ನಲ್ಲಿ ಆಗಿರ್ಬೋದು, ನೀವು ಅಮೆಝಾನ್ ನಲ್ಲಿ ಆಗಿರ್ಬೋದು ಬೈಯನ್ನ ಮಾಡಬಹುದು. ಅದೇ ರೀತಿ ನಿಮಗೆ 5G ಮೊಬೈಲ್ ಬೇಕು ಅಂದ್ರೆ ಕೇವಲ 7,500 ರೂಪಾಯಿ ಒಳಗಡೆ ನಿಮಗೆ ಒಂದು ಮೊಬೈಲ್ ಅನ್ನ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನೆಲ್ಲ ಕೆಪಾಸಿಟಿ, ಏನೆಲ್ಲ ಒಂದು ಫೀಚರ್ಸ್ ಗಳಿರ್ತದೆ, ಯಾವ್ಯಾವ ರೀತಿ ಒಂದು ಪ್ರೊಸೆಸರ್ ಯಾವ ರೀತಿ ಇರ್ತದೆ, ಅದೇ ರೀತಿ ಇದ್ರ ಕೆಪಾಸಿಟಿ ಏನಿರ್ತದೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ನೀವೇನಾದ್ರೂ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಇಲ್ಲಿಂದ ಕೀಪ್ಯಾಡ್ ಇಂದ ಆಂಡ್ರಾಯ್ಡ್ಗೆ ಬೇಗ ಸ್ವಿಚ್ ಆಗಬಹುದು. ಅದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ಈ ಮೊಬೈಲ್ ಅಲ್ಲಿ ಇದೆ. ಬನ್ನಿ ಗೈಸ್, ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲನೇ ಫೋನ್ ಯಾವ್ದಪ್ಪ ಅಂದ್ರೆ 4G ಮೊಬೈಲ್. ಸುಮಾರು ಇದರ ಪ್ರೈಸ್ ಬಂದು 4,000 ರಿಂದ 4,500 ಒಳಗಡೆ ಇರ್ತದೆ. ಇದರಲ್ಲಿ ಫ್ಯೂಚರ್ಸ್ ಏನೇನು ಇರ್ತದಪ್ಪ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್. ಯಾಕೆಂದ್ರೆ 4,500 ರೂಪಾಯಿಗೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಬರ್ತದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಗ್ರೇಟ್ ಅಲ್ವಾ? ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಮಿನಿಮಮ್ ಅಂದ್ರೆ 10,000 ರಿಂದ 12,000 ಬೇಕೇ ಬೇಕಾಗುತ್ತೆ ಆಂಡ್ರಾಯ್ಡ್ ಅನ್ನ ಮೊಬೈಲ್ ಗಳನ್ನ ಬೈ ಮಾಡೋದಕ್ಕೆ. 4,500 ರೂಪಾಯಿಗೆ ನಿಮ್ಗೆ ಇದರಲ್ಲಿ ಕೆಪಾಸಿಟಿ 6GB ಇದೆ, 128GB ಇದೆ. ಇದ್ರ ಪ್ರೊಸೆಸರ್ ಅಥವಾ ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸುಮಾರು ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6 ಇಂಚು 6.74 ಇಂಚಸ್ ಡಿಸ್ಪ್ಲೇ ಬರ್ತದೆ. ಇದು HD ಪ್ಲಸ್ ಡಿಸ್ಪ್ಲೇ, ಫುಲ್ HD ಅಲ್ಲ, ಮೈನ್ ಇದರಲ್ಲಿ HD ಪ್ಲಸ್ ಡಿಸ್ಪ್ಲೇ ಇರ್ತದೆ. ಈ ಡಿಸ್ಪ್ಲೇ ನಲ್ಲಿ ನಿಮ್ಗೆ ತುಂಬಾ ಕ್ಲಾರಿಟಿ ಇಲ್ಲದೆ ಇರುವಂತದ್ದು ಏನು ಇರೋದಿಲ್ಲ. ಆ ಬಜೆಟ್ ತಕ್ಕಂತೆ ಡಿಸ್ಪ್ಲೇ ತುಂಬಾ ಚೆನ್ನಾಗಿರ್ತದೆ. ಯಾಕೆಂದ್ರೆ 4,500 ರೂಪಾಯಿಗೆ ಆ ಡಿಸ್ಪ್ಲೇ ಅಂದ್ರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಒಂದು ಫುಲ್ HD ಅಲ್ಲ, ಅದು ಅಟ್ಲೀಸ್ಟ್ ನಿಮ್ಗೆ 4K ಸಪೋರ್ಟ್ ಮಾಡೋದಿಲ್ಲ. ಯೂಟ್ಯೂಬ್ ಇದನ್ನೆಲ್ಲ ಆರಾಮಾಗಿ ಯೂಸ್ ಮಾಡಬಹುದು. ಸುಮಾರು HD ಪ್ಲಸ್ ಡಿಸ್ಪ್ಲೇ ಅನ್ನ ಕೊಟ್ಟಿರ್ತಾರೆ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು 6GB ರ್ಯಾಮ್ ಇರ್ತದೆ, 8GB ಸಹ ರ್ಯಾಮ್ ಇರ್ತದೆ. ಎರಡು ಆಪ್ಷನ್ಸ್ ಅಲ್ಲಿ ನಿಮ್ಗೆ ಈ ಮೊಬೈಲ್ಸ್ ಸಿಗುತ್ತೆ. ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ, ಈ ಒಂದು ಮೊಬೈಲ್ ನಲ್ಲಿ ನಿಮ್ಗೆ 128GB ಅಷ್ಟು ಇಂಟರ್ನಲ್ ಸ್ಟೋರೇಜ್ ಅನ್ನ ಕೊಡ್ತಾ ಇದ್ದಾರೆ. ಅದು ನಿಮ್ಗೆ 4,500 ರಿಂದ 7,500 ರೂಪಾಯಿ ಬಜೆಟ್ ನಲ್ಲಿ ಇರ್ತಾಯ್ತಾ. 7,500 ರೂಪಾಯಿ ಬಜೆಟ್ ಯಾವ್ದಪ್ಪ ಅಂದ್ರೆ 5G ಫೋನ್. ಇದರಲ್ಲಿ 4G ಫೋನ್ ಅಲ್ಲಿ ನಿಮ್ಗೆ 128GB ಮತ್ತೆ 6GB ರ್ಯಾಮ್ ಜೊತೆಗೆ ಬರ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ ನಿಮ್ಗೆ ಸುಮಾರು ಎರಡರಲ್ಲೂ ಸಹ ಈಗ 4G ಮೊಬೈಲ್ ಅಲ್ಲಿ ನಿಮ್ಗೆ ಏನಾದ್ರು ಕ್ಯಾಮ್ರಾ ಬಗ್ಗೆ, ಕ್ಯಾಮ್ರಾ ಫೀಚರ್ಸ್ ಬಗ್ಗೆ ನಿಮಗೆ ಬೇಕು ಅಂದ್ರೆ ಮೈನ್ ಆಗಿ ಇದರಲ್ಲಿ 50MP ಬ್ಯಾಕ್ ಕ್ಯಾಮ್ರಾ ಇರ್ತದೆ. ತುಂಬಾ ಚೆನ್ನಾಗಿರ್ತದೆ, ಅರ್ಥ ಆಯ್ತಾ? ಆ ಬಜೆಟ್ಗೆ ಕ್ಯಾಮ್ರಾ ಬರುತ್ತೋ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರ್ತದೆ. ಅದೇ ರೀತಿ ಅದರಲ್ಲಿ ನಿಮಗೆ ವಿಡಿಯೋ ರೆಕಾರ್ಡ್ ಆಪ್ಷನ್ಸ್ ಯಾವ ರೀತಿ ಇರ್ತದೆ ಅಂದ್ರೆ, ನಿಮಗೆ ಜಸ್ಟ್ 1080p ಫುಲ್ HD ನಲ್ಲಿ ನೀವು ವಿಡಿಯೋವನ್ನು ಶೂಟ್ ಮಾಡಬಹುದು. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಒಂದು ಮೊಬೈಲ್ನಲ್ಲಿ ನಿಮಗೆ 4K ಆಪ್ಷನ್ಸ್ ಇರೋದಿಲ್ಲ, ಅರ್ಥ ಆಯ್ತಾ? ಯಾಕೆಂದರೆ 4G ಮೊಬೈಲ್ ಆಗಿರೋದ್ರಿಂದ ನಿಮಗೆ 4K ಆಪ್ಷನ್ಸ್ ಬರೋದಿಲ್ಲ. ಅದೇ ರೀತಿ ಫ್ರಂಟ್ ಕ್ಯಾಮ್ರಾ ಇದ್ರ ಬಗ್ಗೆ ಹೇಳೋದಾದರೆ ಸುಮಾರು 5MP ಸೆಲ್ಫಿ ಕ್ಯಾಮ್ರಾವನ್ನು ಕೊಟ್ಟಿರ್ತಾರೆ. ಇದು ಅಷ್ಟೇ 1080pಯಲ್ಲಿ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ಇದು ಒಂದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. 50MP ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳ್ರಿ, ಅರ್ಥ ಆಯ್ತಾ? ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಯುನೆಸ್ಕೋ ಸುಮಾರು ಒಂದು T618 ಅಷ್ಟು ಇದ್ರ ಕೆಪಾಸಿಟಿ ಇದೆ. ಒಂದು ರೇಂಜ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ನಲ್ಲಿ ಸುಮಾರು ಒಂದು ಬ್ಯಾಟ್ರಿ ಕೆಪಾಸಿಟಿ 5000 mAh ಬ್ಯಾಟ್ರಿ ಕೊಡ್ತಾರೆ. ಅದೇ ರೀತಿ 8 ವ್ಯಾಟ್ ಅಷ್ಟು ಸಪೋರ್ಟ್ ಚಾರ್ಜ್ ಏನಿರ್ತದೋ 8 ವ್ಯಾಟ್ ಸಪೋರ್ಟ್ ಆಗುವಂತ ಚಾರ್ಜರ್ ನಿಮಗೂ ಸಹ ಕೊಡ್ತಾರೆ. ಇದರಲ್ಲಿ 4G ಮೊಬೈಲ್ ಅಲ್ಲಿ ನಿಮಗೆ 10 ವ್ಯಾಟ್ ಸಪೋರ್ಟ್ ಮಾಡುವಂತ ಒಂದು ಚಾರ್ಜರ್, ಅವರು ಅಡಾಪ್ಟರ್ ಮತ್ತೆ ಚಾರ್ಜರ್ ಎರಡನ್ನೂ ಸಹ ಕೊಡ್ತಾರೆ ನಿಮಗೆ. ಮೇನ್ ಆಗಿ 5G ಫೋನ್ ಅಲ್ಲಿ 8 ವ್ಯಾಟ್ ಒಂದು ಬಾಕ್ಸ್ ಪೀಸ್ ಅಲ್ಲಿ ಬರುವಂತ ಒಂದು ಚಾನ್ಸಸ್ ತುಂಬಾನೇ ಇರ್ತದೆ. ಇದರಲ್ಲಿ ಇಷ್ಟು ಒಂದು ಫ್ಯೂಚರ್ಸ್ ಗಳನ್ನ ಕೊಟ್ಟಿರ್ತಾರೆ. ಅದೇ ರೀತಿ ಇನ್ನೊಂದು ಫ್ಯೂಚರ್ ಏನಪ್ಪಾ ಅಂದ್ರೆ, ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೈಡ್ ಫಿಂಗರ್ ಪ್ರಿಂಟ್ಸ್ ಅನ್ನು ಸಹ ಈ ಮೊಬೈಲ್ನಲ್ಲಿ ಬರೀ 4,500 ರೂಪಾಯಿಗೆ ಕೊಡ್ತಾ ಇದ್ದಾರೆ. ತುಂಬ ಸ್ಪೀಡಾಗಿ ವರ್ಕ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಮೊಬೈಲು. ಅದೇ ರೀತಿ 5G ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ, ಈಗ ಏನೆಲ್ಲ ಫ್ಯೂಚರ್ಸ್ಗಳು ಹೇಳಿದ್ದೀನೋ ಇದ್ರ ಜೊತೆಗೆ ನಿಮಗೆ 80 ವ್ಯಾಟ್ ಅಷ್ಟು ನಿಮಗೆ ಚಾರ್ಜರನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಇದನ್ನು ಅಷ್ಟೇ ಸೇಮ್ ಟು ಸೇಮ್ ಇರ್ತದೆ. ಬಾಡಿ ಡಿಸೈನು ಸಹ ನಿಮಗೆ ಚೇಂಜಸ್ ಬರ್ತದೆ. ಅದೇ ರೀತಿ 50MP ಕ್ಯಾಮ್ರಾ ಏನಿದೆಯೋ ಇದರಲ್ಲಿ 4K ರೆಸೊಲ್ಯೂಷನ್ ಅಷ್ಟು 30 FPS ಅಷ್ಟು ನಿಮಗೆ ರೆಕಾರ್ಡಿಂಗ್ ಅನ್ನ ಮಾಡ್ಬೋದು. ಇದರಲ್ಲಿ 4K ಆಪ್ಷನ್ಸ್ ಸಹ ಇರ್ತದೆ. ನಿಮಗೆ 4G ಮೊಬೈಲಲ್ಲಿ 4K ಆಪ್ಷನ್ಸ್ ಇರೋದಿಲ್ಲ, ಅರ್ಥ ಆಯ್ತಾ? ಅದೇ ರೀತಿ ಇದರಲ್ಲಿ ನಿಮಗೆ ಎಕ್ಸ್ಪೆಷಲಿ ಸ್ವಲ್ಪ ಎಕ್ಸ್ಟ್ರಾ ಆಪ್ಷನ್ಸ್ ಅನ್ನ ಕೊಡ್ತಾರೆ. ಈ ಮೊಬೈಲು ನಿಮಗೆ 5G ಆಗಿರ್ತದೆ. ಅದೇ ರೀತಿ AI ಅನ್ನು ಸಹ ಇದರಲ್ಲಿ ತುಂಬ ವೆರಿ ಇಂಪಾರ್ಟೆಂಟ್ ಆಗಿ ಆ್ಯಡ್ ಅನ್ನ ಮಾಡಿರ್ತಾರೆ. ಜೆಮಿನಿನೂ ಸಹ ಇರ್ತದೆ. ಇದರಲ್ಲಿ AI ಫ್ಯೂಚರನ್ನು ನೀವೇನಾದರೂ ಯೂಸ್ ಮಾಡೋರಾಗಿದ್ದರೆ ಆರಾಮಾಗಿ ಯೂಸ್ ಮಾಡಬಹುದು ಈ ಮೊಬೈಲಲ್ಲಿ. ಇದರಲ್ಲೂ ಸಹ ಫ್ಯೂಚರ್ ಇರ್ತದೆ ಅಂತ ಹೇಳಿದ್ದಾರೆ. ಬಟ್ ಯಾವ ರೀತಿ ಇರ್ತದೋ ಗೊತ್ತಿಲ್ಲ. ಸುಮಾರು ಈ ತಿಂಗಳು ಜುಲೈ
ಹನ್ನೆರಡನೇ ತಾರೀಕು ಈ ಮೊಬೈಲು ಲಾಂಚ್ ಆಗುವಂಥ ಒಂದು ಸಾಧ್ಯತೆ ತುಂಬಾ ಆಯಿತಾ. ನೀವೇನಾದರೂ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ಎಲ್ಲದರಲ್ಲೂ ಸಹ ನೀವು ಬೈಯನ್ನು ಮಾಡ್ಬೋದು. ತುಂಬ ಎಕ್ಸೈಟ್ಮೆಂಟ್ ಆಗಿರ್ತದೆ ಫೋನು. ಯಾಕೆಂದರೆ ಕೀಪ್ಯಾಡ್ ಮೊಬೈಲು ಒಂದು ಯಾರು ಬೇಸಿಕ್ ನೀಡ್ಸ್ಗೆ ಮೊಬೈಲ್ ಬೇಕಾಗಿರ್ತದೆ, ಯಾರು ಬೇಸಿಕ್ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.